ನಮಸ್ತೆ ನ್ಯೂಸ್ 90 ಕನ್ನಡ ವಾಹಿನಿಗೆ ಸ್ವಾಗತ. ನಾನು ಸಹನ ಮಂಡ್ಯ. ರೈತರಿಗೆ ತೊಂದರೆ ಕೊಡ್ತಾ ಇದ್ದ ಆನೆ ಹಿಡಿಯುವಲ್ಲಿ ಯಶಸ್ವಿಯಾದ ಅರಣ್ಯ ಇಲಾಖೆ. ಕಳೆದ 2 ತಿಂಗಳಿಂದ ಖಾನಾಪುರದ ಕರಂಬಳ ಚಾಪಂಗಾಂವ್ ಗ್ರಾಮಗಳ ಸುತ್ತ ರೈತರಿಗೆ ತೊಂದರೆ ಕೊಡ್ತಾ ಇದ್ದ ಆನೆಯನ್ನ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಗುರುವಾರ ಬೆಳಗ್ಗೆ ಕಾರ್ಯಾಚರಣೆ ಕೈಗೊಂಡ ಅರಣ್ಯ ಸಕ್ರೆಬೈಲು ಆನೆ ಬಿಡಾರದ ನುರಿತ ಆನೆಗಳ ಸಹಾಯದಿಂದ ಪುಂಡ ಆನೆಯನ್ನ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಕಳೆದ 2 ತಿಂಗಳಿನಿಂದ ಖಾನಾಪುರ ತಾಲೂಕಿನಲ್ಲಿ ಕಾಡಾನೆ ದಾಳಿಗೆ ರೈತರು ಆತಂಕದಲ್ಲಿ ಇದ್ದರು. ಇದಕ್ಕೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಶಿವಮೊಗ್ಗದ ಸಕ್ರಬೈಲು ಆನೆ ಬಿಡಾರದ ಆನೆಗಳ ತಂಡ ಆನೆ ಹಿಡಿಯುವ ಕಾರ್ಯಾಚರಣೆ ನಡೆಸುವ ಮೂಲಕ ಪರಿಣಿತ ಆನೆಗಳ ತಂಡಕ್ಕೆ ಖಾನಾಪುರ ಎಸಿಎಫ್ ಸುನೀತಾ ನಿಂಬರಿಗೆ ಪೂಜೆ ಸಲ್ಲಿಸಿ ಕಾರ್ಯಾಚರಣೆ ನಡೆಸಲು ಎಲ್ಲ ರೀತಿಯ ಸಿದ್ಧತೆ ನಡೆಸಿದ್ದು, ಕಾಡಾನೆಯ ಚಲನವಲನಗಳ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸಿ ಕಾರ್ಯಾಚರಣೆ ನಡೆಸುವ ಕಾರ್ಯ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಖಾನಾಪುರ ಆರ್ಎಫ್ಒ ಶ್ರೀಕಾಂತ್ ಪಾಟೀಲ್, ನಂದಗಡದ ವಲಯ ಅರಣ್ಯಾಧಿಕಾರಿ ಮಾಧುರಿ ದಳವಾಯಿ ಸೇರಿ ಇನ್ನಿತರ ಅಧಿಕಾರಿಗಳು ಈ ಕಾರ್ಯಾಚರಣೆಗೆ ವಿಶೇಷ ಆಸಕ್ತಿಯಿಂದ ಭರದಿಂದ ಕಾಡಾನೆ ಸೆರೆ ಹಿಡಿಯುವ ಕೆಲಸ ಮಾಡ್ತಾ ಇದ್ದಾರೆ. ಈ ಎಲ್ಲ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು, ಪೊಲೀಸ್ ಇಲಾಖೆ ಸಿಬ್ಬಂದಿಗಳು, ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಜಾಗೃತಿ ವಹಿಸಿದ್ರು. ಬ್ಯೂರೋ ರಿಪೋರ್ಟ್, ಖಾನಾಪುರ. ಡಾಕ್ಟರ್ ಮತ್ತು ಅವರ ಜೊತೆಗೆ ಅವ್ರ ಟೀಮ್ ಕೂಡ ಬಂದಿತ್ತು. ಇವತ್ತು ಬೆಳಿಗ್ಗೆ ನಾವು ಪ್ಲ್ಯಾನ್ ಮಾಡಿದ್ವಿ, ಅರ್ಲಿ ಮಾರ್ನಿಂಗ್ ಬೈ 8 o'clock ಎಲ್ಲ ಮಾಡೋದು. ಆನೆ ಪತ್ತೆ ಆಗಿತ್ತು, 12 ಗಂಟೆಗೆ ಪತ್ತೆ ಆಯಿತು. ಸರ್, ಪ್ರತಿ ಸಲ ಇದು ಆನೆ ಹಾವಳಿ ಇರ್ತದೆ ಸರ್, ಅದಕ್ಕೆ ಶಾಶ್ವತ ಪರಿಹಾರ ಏನಾದರೂ? ಶಾಶ್ವತ ಪರಿಹಾರ ಅಂದರೆ ಅದೇ ಇದು ಇವತ್ತು ನಿನ್ನೆ ಆಗಿರೋ ಒಂದು ಸಮಸ್ಯೆ ಅಲ್ಲ, 106 ವರ್ಷಗಳಾಗಿ ಇರುವ ಒಂದು ಸಮಸ್ಯೆ. ಈವನ್ ಟಿಪ್ಪು ಸುಲ್ತಾನ್ ಕಾಲದಿಂದ ಹೇಳ್ತಾರೆ ಅವಾಗಿಂದ. ಸೊ ಇಂದಿನ ಕಾಲಗಳಲ್ಲಿ ಲಾಟ್ ಆಫ್ ಕ್ಯಾಪ್ಚರ್ಸ್ ಆಗ್ತಾ ಇದೆ. ಆನೆಗಳನ್ನು ಬೇರೆ ಬೇರೆ ಉಪಯೋಗಕ್ಕೆ ಕ್ಯಾಪ್ಚರ್ ಮಾಡ್ತಾ ಇದ್ದರು. ಈಗ ಲಾಗಿಂಗ್ ಆಪರೇಷನ್ಸ್ ಇರ್ತವೆ, ಈವನ್ ಆರ್ಮಿಯಲ್ಲಿ ಆನೆಗಳ ದಂಡಗಳು ಇರ್ತಿತ್ತು. ಸೊ ಅದೆಲ್ಲ ಈಗ ಕಡಿಮೆ ಆಗಿದೆ. ಸೊ ಮತ್ತು ಆನೆಗಳ ಪ್ರೊಟೆಕ್ಷನ್ ಇಂಪ್ರೂವ್ ಆಗಿರೋದ್ರಿಂದ ಆನೆ ಮಾತ್ರ ಇಲ್ಲ, ಎಲ್ಲ ಪ್ರಾಣಿಗಳು. ಸೊ ಅವಾಗೆಲ್ಲ ಸಂಖ್ಯೆಯೂ ತುಂಬ ಉತ್ತಮ ರೀತಿಯಲ್ಲಿ ಆಗಿದೆ. ಅದರ ಒಂದು ಇನ್ನೊಂದು ಭಾಗ ಅಂತ ನಾವು ಹೇಳ್ಬೋದು. ಬಟ್ ಎಲ್ಲೆಲ್ಲ ತುಂಬ ಸಮಸ್ಯೆಗಳು ಜಾಸ್ತಿ ಇದೆಯೋ ಅಲ್ಲೆಲ್ಲ ನಾವು ಕಾಡು ಬೌಂಡ್ರಿಯಲ್ಲಿ ಫೆನ್ಸಿಂಗ್ ಮಾಡ್ಬೋದು, ಸೋಲಾರ್ ಫೆನ್ಸಿಂಗ್ ಮಾಡ್ಬೋದು. ಆ ನಿಟ್ಟಿನಲ್ಲಿ ನಾವು ತಡೆಗಟ್ತಾ ಇದ್ದೀವಿ. ಈ ಥರ ಸಮಸ್ಯೆಗಳು ಬಂದಾಗ ಕ್ಯಾಪ್ಚರ್ ಮಾಡೋದು ಕೂಡ. ಸರ್, ಸಿಕ್ಕಿರೋಂಥ ಆನೆ ಎಷ್ಟು ವಯಸ್ಸಿದ್ದು, ಆಮೇಲೆ ಎಲ್ಲಿ ಬಿಡ್ತಿರೋದು? ಇದನ್ನು 16ರಿಂದ 18 ವಯಸ್ಸಿರುವ ಇದನ್ನು ಈಗ ಸಕ್ರೆಬೈಲು ಆನೆ ಶಿವಮೊಗ್ಗ ಸಕ್ರೆಬೈಲು ಆನೆ. ಸರ್, ಸುತ್ತಮುತ್ತ ಇರೋದು ಇದು ಒಂದೇ ಆನೆನಾ ಮತ್ತೇನಾದರೂ ಬೇರೆ ಆನೆಗಳು? ಇಲ್ಲ ಸರ್, ಅದಕ್ಕೆ ಇದು ಒಂದೇ ನಮಗೆ ಸಮಸ್ಯೆ ಇದ್ದ ಆನೆ. ಬಾಕಿ ಆನೆಗಳು ವರ್ಷ ಬಂದು ಒಂದು ಸೀಸನಲ್ 1 or 2 months ಸಮಸ್ಯೆ ಇರುವ. ಯಾಕೆಂದರೆ ಇದು ದೊಡ್ಡ ಅರಣ್ಯ ಪ್ರದೇಶ, ದಾಂಡೇಲಿ ಪ್ರದೇಶ ಮತ್ತು ಇದೆಲ್ಲ ಕನೆಕ್ಟೆಡ್ ಇದೆ. ಈ ಪ್ರದೇಶದಲ್ಲಿರುವ ಆನೆಗಳು ಅವುಗಳ 106 ವರ್ಷಗಳ ಕಾಲ ವಲಸೆ ಹೋಗುವ ದಾರಿಗಳು ಇರ್ತವೆ, ಅದರಲ್ಲಿ ಓಡಾಡ್ತಾ ಇರೋದು. ಥ್ಯಾಂಕ್ ಯು ಸರ್. ಲಕ್ಷ್ಮಣ್ ಮೊಹರೆ ಅವರ ಸಾರಥ್ಯದ ನ್ಯೂಸ್ 90 ಕನ್ನಡ ವಾಹಿನಿ, ಇದು ಜನರ ಮನಸ್ಸಿನ ವಾಹಿನಿ.